ನೋಡಿ, ಧರ್ಮಸ್ಥಳ ಇವತ್ತು ನಿನ್ನೆಯ ವಿಷಯ ಅಲ್ಲ. ಧರ್ಮಸ್ಥಳ ಅಂದರೆ ನಾವೆಲ್ಲ ಭಾವಭಕ್ತಿಯಿಂದ ಅಲ್ಲಿ ಹೋಗ್ತಾ ಇದ್ದಂಥವ್ರು. ನಾವು ಚಿಕ್ಕಂದರಿಂದ ನಮ್ಮ ತಂದೆ ತಾಯಿ ಮುತ್ತಾತಂದಿರು ಸಹ ಹೋಗ್ತಾ ಇದ್ದಂಥವ್ರು. ನಾವು ಊಟ ಮಾಡುವಾಗ, ಅನ್ನ ತಿನ್ನುವಾಗ ಧರ್ಮಸ್ಥಳದ ಹೆಸರು ಹೇಳ್ತಾ ಇದ್ದಿಲ್ಲ. ಆಮೇಲೆ ನಾವು ಏನೇ ಮನೆಯಲ್ಲಿ ಯಾರಿಗಾದರೂ ಹಸುಗೋ ಪ್ರಾಣಿಗೋ ಅಥವಾ ವ್ಯವಸಾಯ ಮಾಡಬೇಕಾದ್ರೆ, ಮೊದಲನೇ ಪ್ರಾರಂಭ ಮಾಡಬೇಕಾದ್ರೆ ಧರ್ಮಸ್ಥಳಕ್ಕೆ ಕಾಣಿಕೆಯನ್ನು ಇಟ್ಟೇ ನಾವು ಮಾಡ್ತಾ ಇದ್ದಂಥವ್ರು. ಆದ್ದರಿಂದ ಧರ್ಮಸ್ಥಳದ ವಿಷಯದಲ್ಲಿ ಸಂಪೂರ್ಣವಾಗಿ SIT ತನಿಖೆಯಾಗಿ ಧರ್ಮಸ್ಥಳದ ಹಿರಿಮೆ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ನೋಡಿ, ನೂರಾರು ಸಾಕ್ಷಿಗಳ ಬರ್ತಾನೆ ಇರಲಿ, ಮಂಜುನಾಥನ ಮಹಿಮೆಗೇನು ಕಮ್ಮಿ ಆಗಲ್ಲ. ಅಥವಾ ನನ್ನ ಅನುಭವದ ಪ್ರಕಾರ ವೀರೇಂದ್ರ ಹೆಗ್ಗಡೆ ಅವರಿಗೇನು ಕಳಂಕ ಬರಲ್ಲ. ಯಾರೇ ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲಿ ಸೌಜನ್ಯಗೂ ನ್ಯಾಯ ಸಿಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಧರ್ಮಸ್ಥಳ ನಮ್ಮೆಲ್ಲ ಹಿಂದೂಗಳ ಭಾವನೆಯ ದೇವಸ್ಥಾನ. ಯಾವುದೇ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಯಾವನಿಗೂ ಹಕ್ಕಿಲ್ಲ. ನಾವು ದೇವರನ್ನು ನಂಬಿ ದಿನ ದೇವಸ್ಥಾನಕ್ಕೆ ಹೋಗಿ ಬರುವಂಥವ್ರು. ಆದ್ದರಿಂದ ದೇವರ ಬಗ್ಗೆ, ಧರ್ಮಸ್ಥಳ ಮಂಜುನಾಥನ ಬಗ್ಗೆ ನಮಗೆಲ್ಲ ಭಕ್ತಿ ಇದೆ, ಗೌರವ ಇದೆ. ನಾವು ಸಹ ಧರ್ಮಸ್ಥಳಕ್ಕೆ ಮುಂದಿನ ದಿನಗಳಲ್ಲಿ ನಾವು ಸಹ ಹೋಗ್ತಾ ಇದ್ದೀವಿ. ನಾವೆಲ್ಲ ಕಾರ್ಯಕರ್ತರು ಹೋಗ್ತಾ ಇದ್ದೀವಿ. ಎಲ್ಲ ಧರ್ಮವನ್ನು ಪ್ರೀತಿ ಮಾಡೋಣ, ಎಲ್ಲ ಜನರನ್ನು ಪ್ರೀತಿ ಮಾಡೋಣ. ಆದರೆ ನಮ್ಮ ದೇವ್ರನ್ನ, ನಮ್ಮ ತಾಯಿನ, ನಮ್ಮ ನಾಡನ್ನು ನಾವು ಏನಾದರೂ ಅವಮಾನ ಮಾಡಿದರೆ ಯಾರೂ ತಡೆಯೋಕ್ಕಾಗಲ್ಲ. ಈಗ ಎಷ್ಟೋ ಹಿಂದೂ ಪರ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಈಗ ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಧ್ವನಿ ಎತ್ತಿ NIAಗೆ ವಹಿಸಬೇಕು ಅನ್ನೋದು ಆಗ್ರಹ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಸಹ ಮುಂದಾಗುತ್ತೆ ಅಂತ. ಖಂಡಿತವಾಗಲೂ NIAಗೆ ವಹಿಸಲೇಬೇಕು. ಇದು ಅಂತಾರಾಷ್ಟ್ರೀಯ ಮಟ್ಟದ ತನಿಖೆ ಆಗಬೇಕಾಗುತ್ತೆ. ಯಾರ್ಯಾರು ಇದ್ರ ಹಿಂದ್ಗಡೆ ಪಿತೂರಿ ಮಾಡಿದ್ದಾರೆ, ಯಾರ್ಯಾರಿಗೆ ಯಾವ ಮಟ್ಟದಿಂದ ಹಣ ಹೋಗಿದೆ, ಅವ್ರಿಗೆ ಹೋಗಿದೆ, ಇವ್ರಿಗೆ ಹೋಗಿದೆ ಅನ್ನುವಂಥದ್ದು ಮಾತಾಡ್ತಾ ಇದ್ದಾರೆ. ಯಾಕೆ ತಿಂದಿದ್ದಾರೆ ಅವ್ರು ಕಕ್ಕಲೇಬೇಕಲ್ವ? ಅದು ಕಕ್ಕಲಿ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. NIA ತನಿಖೆ ಆಗಲಿ, ಯಾರಾದರೂ ಪಿತೂರಿ ಮಾಡಿದ್ದಾರೆ, ಒಳಸಂಚು ಮಾಡಿದ್ದಾರೆ, ಅವರಿಗೆಲ್ಲ ಶಿಕ್ಷೆ ಆಗಲಿ. ಮಂಜುನಾಥನ ಬಗ್ಗೆ ಯಾರು ಅಪಪ್ರಚಾರ ಮಾಡ್ತಾರೆ, ನಾವು ನಂಬಿರುವಂಥ ಭಗವಂತನ ಮೇಲೆ ಯಾರು ಅಪಪ್ರಚಾರ ಮಾಡು ನಾವು ಯಾರೂ ತಡೀಲಿಕ್ಕೆ ಸಿದ್ಧರಿಲ್ಲ. ವಿಷ್ಣುವರ್ಧನ್ ಸಮಾಧಿ ಬಗ್ಗೆ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಏನು ಹೇಳಕ್ಕೆ ಬಯಸ್ತೀರಿ ಸರ್? ಪುಣ್ಯ ಭೂಮಿ ಅಭಿವೃದ್ಧಿ ಆಗಬೇಕು. ಅವರು ಇರುವಾಗಲೂ ಅನೇಕ ತೊಂದರೆಗಳಿಂದನೇ ನಟರಾದರು. ಅವರು ಸ್ವರ್ಗ ಸೇರಿದ್ರು ಅವ್ರನ್ನ ಬಿಡಲ್ಲ ಅಂತ ಹೇಳಿದರೆ ತುಂಬ ನೋವಾಗುತ್ತೆ. ಆದ್ದರಿಂದ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅವರ ಪುಣ್ಯಭೂಮಿಯನ್ನು ಆದಷ್ಟು ಬೇಗ ಕನ್ನಡಿಗರಿಗೆ ಅವ್ರನ್ನ ಎಲ್ಲಿ ಅಂತ್ಯಕ್ರಿಯೆ ಮಾಡಿದ್ದಾರೆ ಅಲ್ಲೇ ಪುಣ್ಯಭೂಮಿ ಆಗಬೇಕನ್ನುವಂಥ ಒತ್ತಾಯ ಇಡೀ ಕನ್ನಡಿಗರ ಒತ್ತಾಯ, ನನ್ನ ಒತ್ತಾಯ. ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು ಅಂದರೆ ಕನ್ನಡ ಮಾತಿಗೆ ಅವರು ಖಂಡಿತವಾಗಲೂ ಭಾನು ಮಸ್ತಕ್ ಅವ್ರ ಬಗ್ಗೆ ಅಪಾರ ಅಭಿಮಾನ ಇದೆ. ನಾವು ಭಾರತ ದೇಶದ ಒಕ್ಕೂಟದಲ್ಲಿದ್ದೀವಿ. ಎಲ್ಲ ಜಾತಿ, ಎಲ್ಲ ಧರ್ಮಗಳು ಒಟ್ಟಿಗೆ ಬದುಕಬೇಕಾಗಿದ್ದು, ಬಾಳಬೇಕಾಗಿದ್ದು. ಒಂದೇ ಜಾಗದಲ್ಲಿ ದೇವಸ್ಥಾನ, ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ಮಸೀದಿ ಮತ್ತು ದೇವಸ್ಥಾನ ಒಂದೇ ಕಡೆ ಇರುವಂಥದ್ದು. ಆದ್ದರಿಂದ ಇದೆಲ್ಲ ಇರುವಾಗ ಭಾನು ಮಸ್ತಕ್ ಅವ್ರನ್ನ ವಿರೋಧ ಮಾಡಲಿಕ್ಕಾಗಲ್ಲ. ಅವರು ಹೇಳಿರುವಂಥ ಮಾತನ್ನು ಮಾತ್ರ ಕನ್ನಡದ ಬಗ್ಗೆ, ಭುವನೇಶ್ವರಿಯ ಬಗ್ಗೆ, ಹಳದಿ ಮತ್ತು ಕುಂಕುಮದ ಬಗ್ಗೆ ಮಾತಾಡಿರುವಂಥದ್ದು. ಅದರಲ್ಲಿ ನಾವು ಕುಂಕುಮ ಬರೀ ಹಿಂದೂಗಳದ್ದಂತ ಹೇಳೋಕ್ಕಾಗಲ್ಲ. ಶಾಂತಿ ಮತ್ತು ಕ್ರಾಂತಿ ಎರಡು, ಕನ್ನಡಿಗರ ತ್ಯಾಗ ಮತ್ತು ಶಾಂತಿಯ ಸಂಕೇತವನ್ನು ಅರಿಶಿಣ ಮತ್ತು ಕುಂಕುಮ ತೋರಿಸುತ್ತೆ. ಇಂಥ ಸಂದರ್ಭದಲ್ಲಿ ಅವ್ರು ಹೇಳಿರೋದನ್ನ ತೀವ್ರವಾಗಿ ಖಂಡಿಸಬೇಕಾಗತ್ತೆ. ಆದರೆ ಅವ್ರ ಜೊತೆಯಲ್ಲಿ ಇನ್ನೂ ಒಬ್ಬರನ್ನ ಇತಿಹಾಸಕಾರರನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನನ್ನ ಅನುಭವ. ಆದ್ದರಿಂದ ಯಾರೇ ಆಗಲಿ ಚಾಮುಂಡಿ ಮೇಲೆ ನಂಬಿಕೆ ಇರಬೇಕು, ದೇವರ ಮೇಲೆ ನಂಬಿಕೆ ಇರಬೇಕು, ಕನ್ನಡದ ಮೇಲೆ ನಂಬಿಕೆ ಇರಬೇಕು, ಕನ್ನಡದ ಭಾಷೆ ಮೇಲೆ ನಂಬಿಕೆ ಇರಬೇಕು. ಭುವನೇಶ್ವರಿ ಮೇಲೆ ನಂಬಿಕೆ ಇರುವಂಥವರೇ ಆ ಉತ್ಸವವನ್ನು, ದಸರಾ ಉದ್ಘಾಟನೆ ಮಾಡಿದರೆ ತುಂಬ ಒಳ್ಳೆಯದು ಅನಿಸುತ್ತೆ. ಸರ್, ಈಗ ಪ್ರಮುಖವಾಗಿ ಸರ್ಕಾರ ಅವರನ್ನು ಉದ್ಘಾಟನೆ ನೇಮಕ ಮಾಡಿರೋದು ಕೆಲವೊಂದು ಕಡೆ ಗೊಂದಲ ಸೃಷ್ಟಿ ಮಾಡೋಕ್ಕೆ ಆಗುತ್ತೆ ಧರ್ಮಗಳ. ಖಂಡಿತವಾಗಲೂ ಸರ್ಕಾರ ಸ್ವಲ್ಪ ಎಡವಿದೆ ಅನಿಸುತ್ತೆ. ಬೇಕಾದಷ್ಟು ಹಿರಿಯರು ಇದ್ದಾರೆ. ಇವ್ರ ಜೊತೆಯಲ್ಲಿ ಇನ್ನೊಂದು ಇಬ್ಬರನ್ನ ಹಿರಿಯರನ್ನ ಹಾಕ್ಕೊಂಡಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ನಾವೇನೋ ಬೇರೆಯವ್ರನ್ನ ತಂದು ಕೂರಿಸೋದ್ರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಅದು ಈ ರೀತಿ ಕನ್ನಡದ ಬಗ್ಗೆ, ಭುವನೇಶ್ವರ ಬಗ್ಗೆ, ಅರಿಶಿಣ ಕುಂಕುಮದ ಬಗ್ಗೆ ಅವ್ರು ಮಾತಾಡಿದವಾಗ ಎಲ್ಲ ಸ್ವಲ್ಪ ಕನ್ನಡಿಗರಿಗೆ ನೋವಾಗುತ್ತೆ. ಕನ್ನಡದ ವಿರುದ್ಧ ಇದ್ದಾರೆ, ಭುವನೇಶ್ವರಿ ವಿರುದ್ಧ ಇದ್ದಾರೆ ಅನ್ನುವಂಥದ್ದು ನಮಗಿರುತ್ತೆ. ಹಾಗಾಗಿ ಶಿಶುನಾಳ ಶರೀಫ್ ಅವರ ಕೊಡುಗೆ ಇದೆ. ಗವಿಧರ ಗಂಗಾಧರ ಅನ್ನುವಂಥ ಹಾಡನ್ನು ಹಾಡಿದ್ದಾರೆ. ಎಲ್ಲರನ್ನೂ ನಾವು ಒಂದೇ ಥರ ನೋಡೋಕ್ಕಾಗಲ್ಲ. ಆದ್ದರಿಂದ ನಾವೆಲ್ಲ ಜಾತ್ಯತೀತ ದೇಶ, ಜಾತ್ಯತೀತ ರಾಷ್ಟ್ರ ಆಗಿ ನಾವೆಲ್ಲ ಒಟ್ಟಿಗೆ ಅಣ್ಣ ತಮ್ಮಂದಿರ ಥರ ಬದುಕಬೇಕಾಗುತ್ತೆ, ಬಾಳಬೇಕಾಗುತ್ತೆ. ನೋಡಿ, ಅವರವರ ಅನಿಸಿಕೆ, ಯಾರನ್ನು ಬೇಕಾದ್ರೂ ಮಾಡ್ಬೋದು. ಕರ್ನಾಟಕದಲ್ಲಿ ಹುಟ್ಟಿದವ್ರು ಯಾರು ಮಾಡೋದು ನಮ್ಮ ಅಭ್ಯಂತರ ಇಲ್ಲ. ನಮಸ್ಕಾರ. ನೋಡಿ, ಧರ್ಮಸ್ಥಳ ಇವತ್ತು ನಿನ್ನೆಯ ವಿಷಯ ಅಲ್ಲ.
ಧರ್ಮಸ್ಥಳ ಅಂದರೆ ನಾವೆಲ್ಲ ಭಾವಭಕ್ತಿಯಿಂದ ಅಲ್ಲಿ ಹೋಗ್ತಾ ಇದ್ದಂಥವ್ರು. ನಾವು ಚಿಕ್ಕಂದರಿಂದ ನಮ್ಮ ತಂದೆ ತಾಯಿ ಮುತ್ತಾತಂದಿರು ಸಹ ಹೋಗ್ತಾ ಇದ್ದಂಥವ್ರು. ನಾವು ಊಟ ಮಾಡುವಾಗ ಅನ್ನ ತಿನ್ನುವಾಗ ಧರ್ಮಸ್ಥಳದ ಹೆಸರು ಹೇಳ್ತಾ ಇದ್ದಿಲ್ಲ. ಆಮೇಲೆ ನಾವು ಏನೇ ಮನೆಯಲ್ಲಿ ಯಾರಿಗಾದರೂ ಹಸುಗೋ ಪ್ರಾಣಿಗೋ ಅಥವಾ ವ್ಯವಸಾಯ ಮಾಡಬೇಕಾದ್ರೆ ಮೊದಲನೇ ಪ್ರಾರಂಭ ಮಾಡಬೇಕಾದ್ರೆ ಧರ್ಮಸ್ಥಳಕ್ಕೆ ಕಾಣಿಕೆಯನ್ನು ಇಟ್ಟೇ ನಾವು ಮಾಡ್ತಾ ಇದ್ದಂಥವ್ರು. ಆದ್ದರಿಂದ ಧರ್ಮಸ್ಥಳದ ವಿಷಯದಲ್ಲಿ ಸಂಪೂರ್ಣವಾಗಿ SIT ತನಿಖೆಯಾಗಿ ಧರ್ಮಸ್ಥಳದ ಹಿರಿಮೆ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಸರ್, ಈಗ ಮತ್ತೊಂದು ಹೊಸದಾಗಿ ಒಬ್ಬರು ಸಾಕ್ಷಿ ಬಂದಿದ್ದಾರೆ ಒಡನಾಡು ಸಂಸ್ಥೆಯಿಂದ. ಅವರು ಬಂದು ಸಾಕಷ್ಟು ನೋಡಿ, ಹೇಳ್ತಿರೋದು. ನೂರಾರು ಸಾಕ್ಷಿಗಳ ಬರ್ತಾನೆ ಇರಲಿ, ಮಂಜುನಾಥನ ಮೈಮೇಗೇನು ಕಮ್ಮಿ ಆಗಲ್ಲ. ಅಥವಾ ನನ್ನ ಅನುಭವದ ಪ್ರಕಾರ ವೀರೇಂದ್ರ ಹೆಗ್ಡೆ ಅವರಿಗೆ ಏನು ಕಳಂಕ ಬರಲ್ಲ. ಯಾರೇ ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲಿ ಸೌಜನ್ಯಗೂ ನ್ಯಾಯ ಸಿಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಧರ್ಮಸ್ಥಳ ನಮ್ಮೆಲ್ಲ ಹಿಂದೂಗಳ ಭಾವನೆಯ ದೇವಸ್ಥಾನ. ಯಾವುದೇ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಯಾವನಿಗೂ ಹಕ್ಕಿಲ್ಲ. ನಾವು ದೇವರನ್ನು ನಂಬಿ ದಿನ ದೇವಸ್ಥಾನಕ್ಕೆ ಹೋಗಿ ಬರುವಂಥವ್ರು. ಆದ್ದರಿಂದ ದೇವರ ಬಗ್ಗೆ, ಧರ್ಮಸ್ಥಳ ಮಂಜುನಾಥನ ಬಗ್ಗೆ ನಮಗೆಲ್ಲ ಭಕ್ತಿ ಇದೆ, ಗೌರವ ಇದೆ. ನಾವು ಸಹ ಧರ್ಮಸ್ಥಳಕ್ಕೆ ಮುಂದಿನ ದಿನಗಳಲ್ಲಿ ನಾವು ಸಹ ಹೋಗ್ತಾ ಇದ್ದೀವಿ. ನಾವೆಲ್ಲ ಕಾರ್ಯಕರ್ತರು ಹೋಗ್ತಾ ಇದ್ದೀವಿ. ಎಲ್ಲ ಧರ್ಮವನ್ನು ಪ್ರೀತಿ ಮಾಡೋಣ, ಎಲ್ಲ ಜನರನ್ನು ಪ್ರೀತಿ ಮಾಡೋಣ. ಆದರೆ ನಮ್ಮ ದೇವ್ರನ್ನ, ನಮ್ಮ ತಾಯಿನ, ನಮ್ಮ ನಾಡನ್ನು ನಾವು ಏನಾದರೂ ಅವಮಾನ ಮಾಡಿದರೆ ಯಾರೂ ತಡೆಯೋಕ್ಕಾಗಲ್ಲ. ಈಗ ಎಷ್ಟೋ ಹಿಂದೂ ಪರ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಈಗ ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಧ್ವನಿ ಎತ್ತಿ NIAಗೆ ವಹಿಸಬೇಕು ಅನ್ನೋದು ಆಗ್ರಹ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಸಹ ಮುಂದಾಗುತ್ತಂತ. ಖಂಡಿತವಾಗಲೂ NIAಗೆ ವಹಿಸಲೇಬೇಕು. ಇದು ಅಂತಾರಾಷ್ಟ್ರೀಯ ಮಟ್ಟದ ತನಿಖೆ ಆಗಬೇಕಾಗುತ್ತೆ. ಯಾರ್ಯಾರು ಇದ್ರ ಹಿಂದ್ಗಡೆ ಪಿತೂರಿ ಮಾಡಿದ್ದಾರೆ, ಯಾರ್ಯಾರಿಗೆ ಯಾವ ಮಟ್ಟದಿಂದ ಹಣ ಹೋಗಿದೆ, ಅವ್ರಿಗೆ ಹೋಗಿದೆ, ಇವ್ರಿಗೆ ಹೋಗಿದೆ ಅನ್ನುವಂಥದ್ದು ಮಾತಾಡ್ತಾ ಇದ್ದಾರೆ. ಯಾಕೆ ತಿಂದಿದ್ದಾರೆ ಅವ್ರು ಕಕ್ಕಲೇಬೇಕಲ್ವ? ಅದು ಕಕ್ಕಲಿ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. NIA ತನಿಖೆ ಆಗಲಿ, ಯಾರಾದರೂ ಪಿತೂರಿ ಮಾಡಿದ್ದಾರೆ, ಒಳಸಂಚು ಮಾಡಿದ್ದಾರೆ, ಅವರಿಗೆಲ್ಲ ಶಿಕ್ಷೆ ಆಗಲಿ. ಮಂಜುನಾಥನ ಬಗ್ಗೆ ಯಾರು ಅಪಪ್ರಚಾರ ಮಾಡ್ತಾರೆ, ನಾವು ನಂಬಿರುವಂಥ ಭಗವಂತನ ಮೇಲೆ ಯಾರು ಅಪಪ್ರಚಾರ ಮಾಡು ನಾವು ಯಾರೂ ತಡೀಲಿಕ್ಕೆ ಸಿದ್ಧರಿಲ್ಲ. ಸಾಹಸ ವಿಷ್ಣುವರ್ಧನ್ ಸಮಾಧಿ ಬಗ್ಗೆ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಏನು ಹೇಳಕ್ಕೆ ಬಯಸ್ತೀರಿ ಸರ್? ಪುಣ್ಯ ಭೂಮಿ ಅಭಿವೃದ್ಧಿ ಆಗಬೇಕು. ಅವರು ಇರುವಾಗಲೂ ಅನೇಕ ತೊಂದರೆಗಳಿಂದನೇ ನಟರಾದರು. ಅವರು ಸ್ವರ್ಗ ಸೇರಿದ್ರು ಅವ್ರನ್ನ ಬಿಡಲ್ಲ ಅಂತ ಹೇಳಿದರೆ ತುಂಬ ನೋವಾಗುತ್ತೆ. ಆದ್ದರಿಂದ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅವರ ಪುಣ್ಯಭೂಮಿಯನ್ನು ಆದಷ್ಟು ಬೇಗ ಕನ್ನಡಿಗರಿಗೆ ಅವ್ರನ್ನ ಎಲ್ಲಿ ಅಂತ್ಯಕ್ರಿಯೆ ಮಾಡಿದ್ದಾರೆ ಅಲ್ಲೇ ಪುಣ್ಯಭೂಮಿ ಆಗಬೇಕನ್ನುವಂಥ ಒತ್ತಾಯ ಇಡೀ ಕನ್ನಡಿಗರ ಒತ್ತಾಯ, ನನ್ನ ಒತ್ತಾಯ. ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು ಈಗ ಅದು ಅಂದರೆ ಕನ್ನಡ ಮಾತಿಗೆ ಅವರು ಖಂಡಿತವಾಗಲೂ ಭಾನು ಮಸ್ತಕ್ ಅವ್ರ ಬಗ್ಗೆ ಅಪಾರ ಅಭಿಮಾನ ಇದೆ. ನಾವು ಭಾರತ ದೇಶದ ಒಕ್ಕೂಟದಲ್ಲಿದ್ದೀವಿ. ಎಲ್ಲ ಜಾತಿ ಎಲ್ಲ ಧರ್ಮಗಳು ಒಟ್ಟಿಗೆ ಬದುಕಬೇಕಾಗಿದ್ದು, ಬಾಳಬೇಕಾಗಿದ್ದು, ಒಂದೇ ಜಾಗದಲ್ಲಿ ದೇವಸ್ಥಾನ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ಮಸೀದಿ ಮತ್ತು ದೇವಸ್ಥಾನ ಒಂದೇ ಕಡೆ ಇರುವಂಥದ್ದು. ಆದ್ದರಿಂದ ಇದೆಲ್ಲ ಇರುವಾಗ ಭಾನು ಮಸ್ತಕ್ ಅವ್ರನ್ನ ವಿರೋಧ ಮಾಡಲಿಕ್ಕಾಗಲ್ಲ. ಅವರು ಹೇಳಿರುವಂಥ ಮಾತನ್ನು ಮಾತ್ರ ಕನ್ನಡದ ಬಗ್ಗೆ, ಭುವನೇಶ್ವರಿಯ ಬಗ್ಗೆ, ಹಳದಿ ಮತ್ತು ಕುಂಕುಮದ ಬಗ್ಗೆ ಮಾತಾಡಿರುವಂಥದ್ದು. ಅದರಲ್ಲಿ ನಾವು ಕುಂಕುಮ ಬರೀ ಹಿಂದೂಗಳದ್ದಂತ ಹೇಳೋಕ್ಕಾಗಲ್ಲ. ಶಾಂತಿ ಮತ್ತು ಕ್ರಾಂತಿ ಎರಡು ಕನ್ನಡಿಗರ ತ್ಯಾಗ ಮತ್ತು ಶಾಂತಿಯ ಸಂಕೇತವನ್ನು ಅರಿಶಿಣ ಮತ್ತು ಕುಂಕುಮ ತೋರಿಸುತ್ತೆ. ಇಂಥ ಸಂದರ್ಭದಲ್ಲಿ ಅವ್ರು ಹೇಳಿರೋದನ್ನ ತೀವ್ರವಾಗಿ ಖಂಡಿಸಬೇಕಾಗತ್ತೆ. ಆದರೆ ಅವ್ರ ಜೊತೆಯಲ್ಲಿ ಇನ್ನೂ ಒಬ್ಬರನ್ನ ಇತಿಹಾಸಕಾರರನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನನ್ನ ಅನುಭವ. ಆದ್ದರಿಂದ ಯಾರೇ ಆಗಲಿ ಚಾಮುಂಡಿ ಮೇಲೆ ನಂಬಿಕೆ ಇರಬೇಕು, ದೇವರ ಮೇಲೆ ನಂಬಿಕೆ ಇರಬೇಕು, ಕನ್ನಡದ ಮೇಲೆ ನಂಬಿಕೆ ಇರಬೇಕು, ಕನ್ನಡದ ಭಾಷೆ ಮೇಲೆ ನಂಬಿಕೆ ಇರಬೇಕು. ಭುವನೇಶ್ವರಿ ಮೇಲೆ ನಂಬಿಕೆ ಇರುವಂಥವರೇ ಆ ಉತ್ಸವವನ್ನು ದಸರಾ ಉದ್ಘಾಟನೆ ಮಾಡಿದರೆ ತುಂಬ ಒಳ್ಳೆಯದು ಅನಿಸುತ್ತೆ. ಸರ್, ಈಗ ಪ್ರಮುಖವಾಗಿ ಸರ್ಕಾರ ಅವರನ್ನು ಉದ್ಘಾಟನೆ ನೇಮಕ ಮಾಡಿರೋದು ಕೆಲವೊಂದು ಕಡೆ ಗೊಂದಲ ಸೃಷ್ಟಿ ಮಾಡೋಕ್ಕಾಗುತ್ತೆ ಧರ್ಮಗಳ. ಖಂಡಿತವಾಗಲೂ ಸರ್ಕಾರ ಸ್ವಲ್ಪ ಎಡವಿದೆ ಅನಿಸುತ್ತೆ. ಬೇಕಾದಷ್ಟು ಹಿರಿಯರು ಇದ್ದಾರೆ. ಇವ್ರ ಜೊತೆಯಲ್ಲಿ ಇನ್ನೊಂದು ಇಬ್ಬರನ್ನ ಹಿರಿಯರನ್ನ ಹಾಕ್ಕೊಂಡಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ನಾವೇನೋ ಬೇರೆಯವ್ರನ್ನ ತಂದು ಕೂರಿಸೋದ್ರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಅದು ಈ ರೀತಿ ಕನ್ನಡದ ಬಗ್ಗೆ, ಭುವನೇಶ್ವರ ಬಗ್ಗೆ, ಅರಿಶಿಣ ಕುಂಕುಮದ ಬಗ್ಗೆ ಅವ್ರು ಮಾತಾಡಿದವಾಗ ಎಲ್ಲ ಸ್ವಲ್ಪ ಕನ್ನಡಿಗರಿಗೆ ನೋವಾಗುತ್ತೆ. ಕನ್ನಡದ ವಿರುದ್ಧ ಇದ್ದಾರೆ, ಭುವನೇಶ್ವರಿ ವಿರುದ್ಧ ಇದ್ದಾರೆ ಅನ್ನುವಂಥದ್ದು ನಮಗಿರುತ್ತೆ. ಹಾಗಾಗಿ ಶಿಶುನಾಳ ಶರೀಫ್ ಅವರ ಕೊಡುಗೆ ಇದೆ. ಗವಿಧರ ಗಂಗಾಧರ ಅನ್ನುವಂಥ ಹಾಡನ್ನು ಹಾಡಿದ್ದಾರೆ. ಎಲ್ಲರನ್ನೂ ನಾವು ಒಂದೇ ಥರ ನೋಡೋಕ್ಕಾಗಲ್ಲ. ಆದ್ದರಿಂದ ನಾವೆಲ್ಲ ಜಾತ್ಯತೀತ ದೇಶ, ಜಾತ್ಯತೀತ ರಾಷ್ಟ್ರ ಆಗಿ ನಾವೆಲ್ಲ ಒಟ್ಟಿಗೆ ಅಣ್ಣ ತಮ್ಮಂದಿರ ಥರ ಬದುಕಬೇಕಾಗುತ್ತೆ, ಬಾಳಬೇಕಾಗುತ್ತೆ. ನೋಡಿ, ಅವರವರ ಅನಿಸಿಕೆ, ಯಾರನ್ನು ಬೇಕಾದ್ರೂ ಮಾಡ್ಬೋದು. ಕರ್ನಾಟಕದಲ್ಲಿ ಹುಟ್ಟಿದವ್ರು ಯಾರು ಮಾಡೋದು ನಮ್ಮ ಅಭ್ಯಂತರ ಇಲ್ಲ. ನಮಸ್ಕಾರ.